ಸರ್ ಎಲ್ಲರಿಗೂ ನಮಸ್ತೆ. ನಾನೀಗ ಕೆ.ವೈ.ಸಿ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಇ.ಸಿ.ಸಿ.ಆರ್.ಸಿ ಮೆನುದಲ್ಲಿ ನೀವು ಎರಡು ಆಪ್ಷನ್ ಕಾಣುತ್ತೆ. ಇಲ್ಲಿ ನ್ಯೂ ಕಸ್ಟಮರ್ ಮತ್ತೆ ಕೆ.ವೈ.ಸಿ. ನ್ಯೂ ಕಸ್ಟಮರ್ ಬಂದು ಹೊಸ ಕಸ್ಟಮರ್ಗೆ, ಮತ್ತೆ ಕೆ.ವೈ.ಸಿ ಬಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಏನಿದ್ದಾರೆ ಅವ್ರಿಗೋಸ್ಕರ. ಎಕ್ಸಿಸ್ಟಿಂಗ್ ಕಸ್ಟಮರ್ ಏನಿದೆ ಅಲ್ಲಿ ಸಿಫ್ ಐ ಡಿನ ಅಲ್ಲಿ ಟೆಕ್ಸ್ಟ್ ಬಾಕ್ಸಲ್ಲಿ ಫಸ್ಟ್ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ತಕ್ಷಣ ಟ್ಯಾಬ್ ಪ್ರೆಸ್ ಮಾಡಿ. ಟ್ಯಾಬ್ ಆದ ತಕ್ಷಣ ನಿಮಗೆ ಅಲ್ಲಿ ಎಕ್ಸಿಸ್ಟಿಂಗ್ ಆಧಾರ್ ಕಾಣುತ್ತೆ. ಎಕ್ಸಿಸ್ಟಿಂಗ್ ಆಧಾರು ಕಸ್ಟಮರ್ ಆಧಾರ್ ಸೇಮ್ ಇದೆಯಾ ಅನ್ಸುತ್ತೆ. ಒಂದ್ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು ಅಲ್ಲಿ ಚೆಕ್ ಬಾಕ್ಸ್ ಏನಿದೆ ಅದಕ್ಕೆ ಟಿಕ್ ಮಾಡಿ ಪ್ರೊಸೀಡ್ ಮಾಡಿ. ಪ್ರೊಸೀಡ್ ಮಾಡಿದ ತಕ್ಷಣ ಕಸ್ಟಮರ್ ಬಯೋಮೆಟ್ರಿಕ್ ಅಥೆಂಟಿಕೇಶನ್ನ ತಗೊಬೇಕಾಗುತ್ತೆ. ಒನ್ಸ್ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ವೆರಿಫೈ ಆದ ತಕ್ಷಣ ನಿಮಗೆ ನೆಕ್ಸ್ಟ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕಾಣ್ತಿದೆಯಲ್ಲ, ಇಲ್ಲಿ ಒಂದು ಸೈಡು ನಿಮಗೆ ಎಕ್ಸಿಸ್ಟಿಂಗ್ ಸಿಫಲ್ಲಿ ಇರುವಂಥ ಡೀಟೇಲ್ಸು, ಮತ್ತೊಂದು ಸೈಡು ಆಧಾರ್ಲಿ ಇರುವಂಥ ಡೀಟೇಲ್ಸು ಎರಡು ಅಕ್ಕಪಕ್ಕ ನಿಮಗೆ ವ್ಯೂ ಆಗ್ತಿದೆ. ಮತ್ತು ಇಲ್ಲಿ ಅಡ್ರೆಸ್ ಕಾಲಮ್ ಒಂದು ಬಿಟ್ಟು ಬೇರೆ ಎಲ್ಲ 100% ಟ್ಯಾಲಿ ಆಗಿದೆ. ಒಂದ್ಸತಿ ವೆರಿಫೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಆ್ಯಸ್ ಪರ್ SOP ಮೋರ್ ದೆನ್ 80% ಟ್ಯಾಲಿ ಆಗಿರಬೇಕು ವಿತ್ ಅಡ್ರೆಸ್ ಕಾಲಮ್ ಒಂದು ಬಿಟ್ಟು. ಬೇರೆದೆಲ್ಲ ಮೋರ್ ದೆನ್ 80% ನಿಮಗೆ ವೆರಿಫೈ ಟ್ಯಾಲಿ ಆಗ್ಬೇಕು ನಿಮಗೆ. ಅದಾದ ತಕ್ಷಣ ನೀವು ಗೋ ಅಂತ ಏನು ನಿಮಗೆ ಕಮಾಂಡ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಆಧಾರಲ್ಲಿರುವಂಥ ಫೋಟೋ ಮತ್ತು ಅದರಲ್ಲಿರುವಂಥ ಡೀಟೇಲ್ಸ್ ಎಲ್ಲ ನಿಮಗೆ ವೆರಿಫೈ ಇಲ್ಲಿಗೆ ನಿಮಗೆ ಕಾಣುತ್ತೆ. ಇದಾದಮೇಲೆ ನೀವು ಪ್ಯಾನ್ ವ್ಯಾಲಿಡೇಟ್ ಮಾಡಬೇಕಾಗತ್ತೆ ಮ್ಯಾಂಡೇಟ್ರಿಲಿ. ಪ್ಯಾನ್ ವ್ಯಾಲಿಡೇಟ್ ಆದ ತಕ್ಷಣ ನಿಮ್ಗಿಲ್ಲಿ ಮ್ಯಾಂಡೇಟ್ರಿ ಫೀಲ್ಡ್ ಕಾಣ್ತಿದೆಯಲ್ಲ, ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ನು ಕಸ್ಟಮರ್ದು, ಅದನ್ನು ಕಂಪಲ್ಸರಿ ನೀವು ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ ಡ್ರಾಪ್ ಬಾಕ್ಸಲ್ಲಿ ಸೆಲೆಕ್ಟ್ ಮಾಡಿಕೊಂಡು. ಅದಾದ್ಮೇಲೆ ಸಬ್ಮಿಟ್ ಮಾಡಿ. ಅದಾದ ತಕ್ಷಣ ನಿಮಗೆ ಕೆ.ವೈ.ಸಿ ಕಂಪ್ಲೀಟ್ ಆಗುತ್ತೆ.